ಟ್ರಿಪ್ ಪ್ಲ್ಯಾನ್ ಓನರ್ ಅದಕ್ಕೆ ಅಲ್ಲೇನು ಹಾಕಿದ್ದೇನೆ ಮೊನ್ನೆ ಅಮ್ಮ ಗಂಟೆ ಶಿರಸಿ ರೀಚ್ ಇಲ್ಲಿ ಮಸೀದಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನಮ್ಮ ಮಮ್ಮಿ ಪ್ಲ್ಯಾನ್ ಮಾಡಿದ್ರು 3 ಡೇಸು ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಬರೋಣ ಅಂತ. ಹಾಗಾಗಿ ಎಲ್ಲರೂ ಫ್ಯಾಮ್ಲಿಯಲ್ಲಿ ಕೇಳಿದ್ವಿ, ಹಾಗೆ ಹೋಗೋಣ ಅಂತ ಕೂಡ ಹೇಳಿದರು. ಅಮ್ಮ, ಮಾಮಗಳು, ಅಕ್ಕ, ಹಾಗೆ ನಮ್ಮ ತಂಗಿ ಎಲ್ಲ ಕೂಡ ಹೋದ್ವಿ. ಫುಲ್ ಎಂಜಾಯ್ ಮಾಡಿದ್ವಿ. ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ವಿಡಿಯೋನ ಹಾಕಿದ್ದೀನಿ. ಆದರೆ ಸ್ವಲ್ಪ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲಿಗೆ ಈ ವಿಡಿಯೋ ಅಂದರೆ ಟ್ರಿಪ್ಪಿಗೆ ಹೋಗಿದ್ವಿ ಅಂತಂದರೆ ಶಿರ್ಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಸ್ವಲ್ಪ ಹಿಂದೆ ಮುಂದೆ ಪ್ಲ್ಯಾನ್ ಆಗಿರೋದ್ರಿಂದ ಬೇಡ, ಅರ್ಜೆನ್ಸಿಯಲ್ಲಿ ಹೋಗೋದಕ್ಕೆ ಆಗೋಲ್ಲ ಅಂತ ಹೇಳಿ ಇಲ್ಲೇ ಮುರುಡೇಶ್ವರ, ಗೋಕರ್ಣ, ಶಿರ್ಸಿ ಈ ಥರ ಅಲ್ಲೇ ಸಮೀಪವಾಗಿರುವಂಥದ್ದನ್ನೇ ಪ್ಲೇಸ್ನ ನೋಡ್ಕೊಂಬರೋಣ, ಹಾಗೆ ಮಕ್ಕಳು ಕೂಡ ನೋಡಿಲ್ಲ ಅಂತ ಹೇಳಿ ಇಲ್ಲಿ ಒಂದು 3 ಡೇಸ್ನ ಪ್ಲ್ಯಾನ್ ಮಾಡಿದ್ವಿ ಮಮ್ಮಿ ನಾವೆಲ್ಲರೂ ಸೇರಿ. ಹಾಗೆ ಎಲ್ಲರೂ ಸೇರಿ ಹೋಗಿ ಬಂದ್ವಿ. ಅಮ್ಮ ಕೂಡ ಬಂದಿದ್ದರು. ಈಗ ತಾನೇ ಅಮ್ಮ ಕೂಡ ಇವತ್ತು ನೈಟು 10 ಗಂಟೆಗೆ ಬಿಡ್ತೀವಿ ಇಲ್ಲಿಂದ. ಸೊರಬು ఉంది ಅದ್ರ ಬದಲಿ ಕಾರು ಹಂಗೆ ಮಾಡೋಕ್ಕಂತ ಪೂರ್ತಿ ಲೆವೆಲ್ ಹಂಗೆ ಮಾಡಬೇಕು. ಅದ್ರ ಬದಲಿ ಜೋರು ಚಾ ಮುಕ್ಕೋದಲ್ಲ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ನೋಡ ಅಂಚಿಲ್ಲ ಏನು ಹೋಟೆಲ್ ನೀರಿನ ಇದನ್ನ ಚೂಚಿ ಬಿಡ್ಲಿ. ಅದು 25 ಲೀಟರ್ ಕ್ಯಾನ್ ಕ್ಯಾನ್ ಐಟಮ್ ಅನ್ಸತ್ತ. ಯಾವ ಕಲರ್ ಅದು? ಏನು ತೆಗಿ ಒಳಗತ್ತ ಒಳಗರಿ ನಿಮ್ಮ ಹೌದಂತ ನೋಡ್ರಿ, ಮಮ್ಮಿಲಿಂತ ಅಲ್ಲ, ಅಮ್ಮನಿಲಿಂತ ಮಮ್ಮಿಗೆ, ಮಮ್ಮಿಲಿಂತ ಅಕ್ಕಗೆ
ಹಾಂ ಅಕ್ಕಂಡ್ಲಿಂತ ಮಗಳಿಗೇನು ನಾವು ಹಚ್ಕೋತೀವಿ ಹಚ್ಚಿಸ್ಕೊಡಲ್ಲ. ನೋಡ್ಬೇಕು ಏನಕ್ಕೈತೆ ಕಾದು ನೋಡೋಣ. ಇಲ್ಲಂಟಿ ನಾ ಹಚ್ಚಿಲ್ಲ ಮತ್ತೆ ಸಪ್ರೇಟ್ ಅದಕ್ಕಲ್ಲಿ ಹೋಗ ಹಾಕನ್ಮ ನೈಟ್ ಕುಡಿಯಾಕ. ಈಗ ನಾವೆಲ್ಲರೂ ರೆಡಿ ಆಗುತ್ತಲೇ ಗಾಡಿ ಕೂಡ ಬಂತು. ಗಾಡಿ ಪೂಜೆ ಮುಗಿಸ್ಕೊಂಡು ಹೊರಡಬೇಕು ಅಂತ ಗಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಈಗ. ಭಯಂಕರ ಗಂಟೆ ಬುದ್ಧಿ ಯಾವ ನಮ್ಮ ಶ್ರೇಯು ಸೌರಭ್ ಹೆಚ್ಚು ರೆಡಿ ಆಗ್ಯಾರ, ಎಲ್ಲ ರೆಡಿ ಆಗ್ಯಾರ ನೋಡ್ರಿ. ಎಲ್ಲಿ ಅಡಿಕೆ ತಂದಿಲ್ಲ ತಿನ್ನಕ ಸೊರಬ ಬಾಯ್ ಒಂದೆರಡು ಹೋಳು ಅಡಿಕೆ ಒಂದೆರಡು ಹಂಗೆ ಹೆಚ್ಚು ರೆಡಿ. ಕಡ್ಡಿ ಪಿಟ್ಟಿಗೆ ಐತಿ. ಹಚ್ಚಿ ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ಈಗ ಎಲ್ಲರೂ ಸೇರಿ ಊಟ ಕೂಡ ಮುಗಿಸ್ಕೊಂಡ್ವಿ. ಗಾಡಿ ಪೂಜೆನೂ ಮುಗೀತು. ಈಗ ಎಲ್ಲರೂ ರೆಡಿಯಾಗಿ ಬ್ಯಾಗ್ನ ಲಗೇಜ್ ತರ್ತಾ ಇದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ಈಗ ಹೊರಡೋದೊಂದೇ ಬಾಕಿ. ಈಗ ಟೈಮ್ ಬಂದು 10:30. ನಾವು 10 ಗಂಟೆಗೆ ಬಿಡಬೇಕು ಇಲ್ಲಿಂದ ಅಂತ ಮಾಡಿದ್ವಿ. ಅದು ಒಂಚೂರು ಲೇಟಾಗಿ 10:30 ಆಯಿತು. ಈಗೆಲ್ಲ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀವಿ. ಈಗ ಲಗೇಜ್ ಒಂದು ಇಟ್ಕೊಂಡು ಎಲ್ಲರೂ ರೆಡಿ ಆಯ್ತು. ಹೆಂಗೆ ಅನ್ನಿಸ್ತು? ಫಸ್ಟ್ ಟೈಮಲ್ಲ ಫ್ಯಾಮಿಲಿ ಟ್ರಿಪ್. ಫೈನಲಿ ಗೈಸ್ ಪೂಜೆ ಮುಗಿದಿದೆ. ಈಗ ಹೊರಡೋದಷ್ಟೇ ಬಾಕಿ ಹೇಳ್ದಿಲ್ಲ. ಎಕ್ಸೈಟಿಂಗ್ ಇರ ಫ್ಯಾಮಿಲಿ ಟ್ರಿಪ್ ಫಸ್ಟ್ ಟೈಮ್. ಸ್ಕೂಲಿಂದ ಹೋಗಿರಲ್ಲ, ಅಲ್ಲೇ ಒನ್ ಡೇ ಟ್ರಿಪ್ ಹೋಗಿರಿ.
ಒಂದು ಡೇ ಬರೀ. ಆದ್ರೆ ಧರ್ಮಸ್ಥಳ ಅದೆಲ್ಲ ನಾವು ಸಣ್ಣವರಿದ್ದಾಗ 10th ಟ್ರಿಪ್ಪು ಮತ್ತು ಫ್ಯಾಮ್ಲಿ ಟ್ರಿಪ್ಪು ನಾವೆಲ್ಲ ಹೋಗಿವಿ. ಮಕ್ಕಳೆಲ್ಲ ಈಗ ಹೋಗ್ತಾ ಇರೋದು ಫಸ್ಟ್ ಧರ್ಮಸ್ಥಳ ಅದೆಲ್ಲ ಫಸ್ಟ್ ಒಂದೇ ಸರ ಈಗ ಹೋಗ್ತಾ ಇರೋದವರು. ಖುಷಿ ಕೂಡ ರೆಡಿಯಾಗಿ ಬಂದ್ಲಿ ಈಗ. ಕುಚ್ಚು ರೆಡಿ ಈಗ ಬಂದು ರೆಡಿ ಅದಿ. ಮಮ್ಮಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತೈತಿ. ಇವರೆಲ್ಲ ಟ್ರಿಪ್ ಮಾಡಕತ್ತೆ ಎಷ್ಟು ವರ್ಷ ಆತಂದ್ರೆ ಮಿನಿಮಮ್ ಅಂದ್ರೆ ಒಂದು 12-13 ವರ್ಷ ಆತ. ನಮ್ಮ ಖುಷಿ ಫಸ್ಟ್ ಟೈಮು 5 ವರ್ಷಕ್ಕನ ಟ್ರಿಪ್ಪಿಂಗ್ ಅದು 5ನೇ ವರ್ಷಕ್ಕನ ಟ್ರಿಪ್ ಮಾಡತ್ತ. ನೀವು 12-13 ವರ್ಷ ಆತ, 13-14 ವರ್ಷಕ್ಕೆ ಹೊಂಟಿರಿ. ಆಕೆ 5ನೇ ವರ್ಷಕ್ಕನ ಟ್ರಿಪ್ ಮಾಡತ್ತ. ಗುಡ್ ಅಲ್ಲ ಖುಷಿ? ಮೇಲ್ಗಡೆ ಅಂದರೆ ಕೆಳಗಡೆ ಪ್ಲೇಸ್ ಸಾಕಾಗಲಿಲ್ಲ, ಹಾಗಾಗಿ ಮೇಲ್ಗಡೆ ಇಟ್ಟು ಪ್ಯಾಕ್ ಮಾಡ್ತೀವಿ. ಮಳೆ ಬಂತಂದ್ರೂ ತಾಡ್ಪತ್ರೆ ಇರಲಿ ಅಂತ ಮೇಲೆ ತಾಡ್ಪತ್ರೆ ಸೇಫ್ಟಿ ಆಯಿತು ಅಂದರೆ ಏನ ಅದನ್ನ ಹಂಗ ಬಿಡಲ್ಲ ಮತ್ತು ಮುನ್ನೆಚ್ಚರಿಕೆಯಾಗಿ ಕಟ್ತಾರ. ಫೈನಲ್ ಆಗಿ ಕಟ್ಟಿದ್ರು. ಹುಟ್ಟಿದ್ರು ಹುಟ್ಟರು ನೋಡಿ ಅದಕ್ಕಲ್ಲ ಹಾಕಿದ್ದೆ ಮೊನ್ನೆ ಬಂದ್ರೆ ಹ್ಞೂ ಅನ್ರಿ ಬೀಗರು ಇವರು ಹೌದು ಬೀಗ್ರು ಇವರು ದೊಡ್ಡ ಬೀಗರು. ಇವರು ಟ್ರಿಪ್ ಓನರ್, ಟ್ರಿಪ್ ಪ್ಲ್ಯಾನ್ ಓನರ್ ಇವ್ರು ನಮ್ಮ ಅಕ್ಕ. 11 ಗಂಟೆ ಆಯ್ತು ಈಗ ಬಿಟ್ಟಿವ್ರಿ ರೆಡಿಯಾಗಿ. 10 ಗಂಟೆಗೆ ಪ್ಲ್ಯಾನ್ ಹಾಕಿ 10:30 ಆಗಿತ್ತು, ಆದ್ರೆ 11 ಆಯ್ತು. ಅಮ್ಮ ಕೈ ಮಾಡ್ರಿ ಒಂದಿಟ್ಟು ಹಿಂಗಿಂಗ್ ಎಲ್ಲರೂ ಖುಷಿ ಹಾಯ್
ಗಂಟೆಗೆ ಸೇರಿಸಿ ರೀಚ್ ಆದ್ವಿ. ರೂಮು ಯಾರಿಲ್ಲ, ಇಲ್ಲೇ ಗಾಡಿ ಒಳಗೆ ಮುಕ್ಕೊಂಡು 6 ಗಂಟೆಗೆ ಬೆಳಗ್ಗೆ ದರ್ಶನ ತೊಗೊಂಡು ಮತ್ತು ಮುಂದೆ ಹೋಗೋದು. ಈಕಿ ಬೇಕಾದ ಮುಂದೆ ಹೊಕ್ಕಾಳ ಬೇಕಾದ ಹಿಂದೆ ಬರ್ತಾಳೆ. ಎಲ್ಲರೂ ಮುಕ್ಕೊಂಡು ನಿದ್ದೆ ಹೊಡೆಯತ್ತಾರ. ಇವಾಗ ಮುಕ್ಕೊಂಡಿಲ್ಲ ನೋಡ್ರಿ, ನಿದ್ದೆ ಬಂದಿಲ್ಲ. ಪಾಪ ಕೆಚ್ಚದ ಬಕ್ಕೊಂಡಿದ್ಲಿಲ್ಲ, ಎಬ್ಬಿಸ್ಬಿಟ್ಟಿಕ್ಕಿನ್ನ ಬಂದ ಒಂದ್ಲು ಬಂದಿದ್ಲಕ್ಕಿ. ಆಮೇಲೆ ಇಲ್ಲೇ ಕಳ್ಸಿದ್ರೆ ಮುಕ್ಕೊಂತಿದ್ಲಕ್ಕಿ, ಕರ್ಕೊಂಡು ಹೋಗಿ ಸುಮ್ಮಕ್ಕಿನ್ನ. ಏ ಅಚ್ಚು ಮುಕ್ಕೋ, ನೀನು 3 ಗಂಟೆ ಆಯ್ತು, 3:30 10 ಗಂಟೆಯಿಂದ ನಿಂದು ಹೊಡೆಯಾತ. ಈಗ ಎಲ್ಲಿ ಮುಕ್ಕೊಂತಾನೆ? 7 ಗಂಟೆ ಐತಿ. ಎಲ್ಲರೂ ಮಲ್ಕೊಂಡಾರ ಗಾಡ್ಯಾಗ. ನಮ್ಗೆ ನಿದ್ದೆ ಬರ್ತಾ ಸರಿ ನಿದ್ದೆ ಬರಾಕತ್ತಿಲ್ಲ. ಅನ್ನ ಬರಾತಿಲ್ಲ ಏನು ಸರಿ, ನಮ್ಗೆ ನಿದ್ದೆ ಬರಾಕತ್ತಿಲ್ಲ. ನಾನು ನಮ್ಮ ಸೊರಬು ಟೀ ಕುಡಿಯತ್ತೀವಿ. ಟೈಮ್ 5 ಗಂಟೆ ಐತಿ. ಹಾಯ್ ಗಾಯ್ಸ್, ಈಗ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಕ್ಕಂತ ತಂದೀವಿ. ಈ ಸೈಡೆಲ್ಲ ಈ ಟೆಂಪಲ್ ಓಪನ್ ಆಗೋಕ್ಕಿಂತ In 100 meters, turn left towards Sirsi, Banavasi Road, Navin. Sirsi Main Road. ಈಗೆಲ್ಲರೂ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಬಂದ್ವಿ. ಎಲ್ಲಿ ಹೋಗಂತ ಇಲ್ಲಿ ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋವಿಲ್ಲ. ಹಾಗಾಗಿ ಇಲ್ಲಿ ದೂರದಿಂದನೇ ಝೂಮ್ ಹಾಕಿ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಮಸೀದಿ ಫೋಟೋ ತಗೊಂಡು ಎಷ್ಟು ಚಂದ ಇವು ಕಡ್ಲಿ ಹಾಕಿ ತಿಂತಾರೆ ನಾವು. ಕಡ್ಲಿ ಹಾಕಿದ್ರೆ ಚಂದ ತಿನ್ನಕತ್ತಾವ. ಆಂಟಿ ಅದು ಕೋಣ ಉಂಟಲ್ಲ, ಇಲ್ಲೈತೆ ನೋಡಿ ಸಮಯ ಇದು ಎಷ್ಟು ಚಂದ ಐತೆ ನೋಡಿ. ಕ್ಯೂಟ್ ಐತಲ್ಲ, ಕಟ ಮಾಡಿ ಶ್ರೇಯು ಸಣ್ಣ ಸೌಮ್ಯ ಖುಷಿ ಕಡೆ ಮಾಡಿ, ಖುಷಿ ಕಡೆ ಬರ್ರಿ. ಆಗಿತ್ತು ಅಂತ ಕಿತ್ಕೊಂಡ್ಬಂದ ನೋಡ್ರಿ. ಎಷ್ಟೈತಲ್ಲ ಇದಾ ಇದ್ರೊಳಗೆ ನೋಡಲ್ಲ ಒಳಗೆ ಹೆಂಗೈತಿ ಅಲ್ಲ. ಅಜ್ಜನ ಕೂದಲದ ಗತೆ ಓ ಇಲ್ಲೂ ಇಲ್ಲೂ ಹಿಂಗೆ, ಆಮೇಲೆ ಹಿಂಗೆ ಮತ್ತೆ ರೆಡ್ಡು, ಆಮೇಲೆ ಹಿಂಗೆ ಕೂದಲ, ಆಮೇಲೆ ಇದು ಇಷ್ಟು ಉದ್ದ ಐತಿ. ಬಿಡಮ್ಮ, ಎಲ್ಲ ಮುಟ್ಟಬೇಡ್ರಿ ಎಲ್ಲರೂ, ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಂತಾರೆ. ಅಲ್ಲೇ ಮಾರಾಕ್ ಬಂದಿದ್ದೆ ನಾನು. ಏನೇನು ಮಾಡಿದ್ರಿ? ಬೆಳಿಗ್ಗೆ 5 ಗಂಟೆ ಐತಲ್ಲ, 5:30 ಇತ್ತ. ನಾನು ಅವ ಇಬ್ಬರು ಚಾ ಕುಡಿಯೋರು. ಚಾ ಬಂದಿದ್ರ ಅವ್ರು? ನಿಮ್ಗೆ ನೋಡಿದ್ವಿ
ಈಗ 10 ಗಂಟೆ ಆಯಿತು. ಈಗ ಗೋಕರ್ಣ ಬೀಚಿಗೆ ಬಂದೀವಿ. ಹೆಂಗಿತ್ತು ಬೀಚ್? ಮಸ್ತ್ ಐತಿ ಅಲ್ಲೆಲ್ಲ ನಮಗೆ ಐತಿ. ಸಣ್ಣ ಟೆಂಪಲ್ ಹೆಂಗೆ ಕಾಣತೈತಿ, ಎಷ್ಟು ಕಾಣತ್ತಲ್ಲ. ಎಷ್ಟು ದೂರ ಐತಿ, ಎಷ್ಟು ಚಂದ ಐತಿ ನೋಡಿ ಅದನ್ನದು. ಬರ್ರಿ ಬೀಚಿಗೆ ಬರ್ರಿ ಎಲ್ಲರೂ ಯಾರು ನಾವು ಹೋಗೋಣ. ಏ ಅಮ್ಮ ನೋಡಿ ಸೌಮ್ಯ 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 ಅಮ್ಮ ನೋಡ್ಲಿ. ಅಲ್ಲೇ ನಾವು ಈಗ ದೂರ ಬಂದ್ರೆ ನೀರು ಅಮ್ಮ 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 ಅಯ್ಯೋ ನಮ್ಮಮ್ಮ ಆಟ ಆಡೋದ್ರ ಬ್ಯುಸಿ ಅದಾಳ. ಬರ್ರಿ ನಾವು ಹೋಗೋಣ, ತೆಗಿಸ್ಕೊಣ ನಾವು. ಆಹಾ ಅಚ್ಚು ಬಂಗಾರಿ ಇದ್ರದ್ದೊಂದು ಕಾಯ್ಬೇಕು. ಹೂವ ಮುಂದೆ ಚಕ್ಕೊಂಡು ಹೋಗಿತ್ಲಿ ಅದು, ಮುಂದೆ ಕರ್ಕೊಂಡು ಹೋಗ್ತದ ಅದು. ಇಷ್ಟ ಅದು ಇಷ್ಟ ನೋಡ. ಬಿಸಿ ಬಿಸಿ ಇಲ್ಲ ಉಸುಗು. ಭಾಳ ಬಿಸಿ ಐತಿ. ಬಿಸಿ 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 ಬಿಸಿ. ಏನು ಮಾಡ್ತೀರಿ ಖುಷಿ? ಏನು ಮಾಡ್ತಿ? ಏ ಖುಷಿ ಫ್ರೆಂಡ್ಸ್ ಆಗ್ಬಿಟ್ರ ಇಬ್ರು. ಏನು ಮಾಡ್ತಿ? ಕ್ಯಾಮಲ್ ಆಟ ಅಲ್ಲ, ಕ್ಯಾಮಲ್ ರೈಡಿಂಗ್. ಹಾಂ ವೈಟ್ ಐತ್ ನೋಡಿ ನಿಂದು ಶ್ವೇತಾ. ಶ್ವೇತ ಇದು ಕುದುರೆ ರೈಡ್, ಅದು ಒಂಟಿ ರೈಡ್. 3 ಒಂಟೆನಾ? ಎಷ್ಟು? 4 3 ಆ ಸೈಡ್ 2 ಅದಾವ. 4 ಒಂಟಿ, ಒಂದು ಕುದುರೆ ರೈಡಿಂಗ್. ಯಾರ್ಯಾರು ರೈಡ್ ಮಾಡ್ತೀರಿ? ಏ ಬರಬೇಡ ಖುಷಿ ಹಂಗೆ. ಎಷ್ಟಂತ? ಏ ಸೌಮ್ಯ ಇಲ್ಲ, ನೀಟಾಗಿ ಹಿಂದೆ ಹಿಡ್ಕೋ.
ಜರ ನಾಟ್ಲು ಸೈಡ್ ತಗೋ ಹತ್ತು ಕಡೆ ಹೋಗಿ ತಗೋ ಬೇಕಾರಿಗೆ ಚೆಲ್ಲೋರಿಗೆಲ್ಲ ಇದೇ ಮಾಡಿ ಯಾವುದಿದ್ರು ಅರಬ್ಬಿ ಸಮುದ್ರ ನೋಡ ಹೆಂಗೈತ್ ನೋಡ್ರಿ ಇದು ಬರ್ರಿ ಶ್ವೇತು ಬರ್ರಿ ಶ್ವೇತು ಇವತ್ತಿನ ಡೇ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.